Dear students, welcome you to history class. In your previous class, you have learned about important factors that help with the growth of civilization. These factors reduce the burden of man in wandering for food and risk of life. There is a strong argument that men became men become more civilized if they have free time to do creative work. It is certain that river valleys provided them food in plenty and sufficient leisure to develop civilization. Men invented metals, made tools, were able to cultivate the land, built building in wood and stone, prepared vessels, boats, weapons, furniture, clothing, jewelry, and many other things. Students, already you have learned about important facts. What is the important factors help the growth of civilization? ಈ ಒಂದು ಅಂದರೆ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂತಹ ಅಂಶಗಳು ಯಾವುದು ಎಂಬುದರ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಾಗಿದೆ. ಈ ಅಂಶಗಳು ಮಾನವನಿಗೆ ಏನಕ್ಕೆ ಸಹಾಯ ಮಾಡಿದವು? ಈಗಾಗಲೇ ನಿಮಗೆ ತಿಳಿಸಿದಂತಹ ಕೆಲವೊಂದು ಇಂಟರಪ್ಟೆಡ್ ಸಪ್ಲೈ ಆಫ್ ವಾಟರ್, ಇನ್ ಕೇಸ್ ದ ಕ್ಲೈಮೇಟ್, ದ ವಾರ್ಮ್ ಕ್ಲೈಮೇಟ್ ಆ್ಯಂಡ್ plenty of food, fruits and vegetables and fishing. These factors reduce the burden of man in wandering for food and ರಿಸ್ಕ್ ಆಫ್ ಲೈಫ್. ಅಂದರೆ ಮನುಷ್ಯ ಮೊದಲು ಏನು ಮಾಡ್ತಿದ್ದೆ, ಪ್ರಾರಂಭದಲ್ಲಿ ಏನು ಮಾಡ್ತಿದ್ದೆ ಅಂತ ಹೇಳಿದರೆ, ತನಗೆ ಬೇಕಾದ ಆಹಾರ ಅಥವಾ ತನ್ನ ಪ್ರಾಣಿಗಳಿಗೆ ಬೇಕಾದ ಆಹಾರಕ್ಕೋಸ್ಕರ ಅವನು ಊರಿಂದೂರಿಗೆ ಹಿ ವಾಸ್ ನೊಮ್ಯಾಡ್ಸ್ ಆರ್ ಮೈಗ್ರೇಟರ್ಸ್, ಅಂದರೆ ಅವನು ಅಲೆಮಾರಿಯಾಗಿದ್ದ. ಇದಕ್ಕೋಸ್ಕರ ಅವನು ಏನು ಮಾಡ್ತಾ, ಎಷ್ಟೋ ದೂರಗಳನ್ನು ಕ್ರಮಿಸ್ತಾ ಇದ್ದ. ಅಂದರೆ ತುಂಬ ಶ್ರಮಜೀವಿಯಾಗಿದ್ದ, ಶ್ರಮ ವಹಿಸ್ತಾ ಇದ್ದ. ತನ್ನ ಆಹಾರಕ್ಕೋಸ್ಕರ, ತನ್ನ ಪ್ರಾಣಿಗಳ ಆಹಾರಕ್ಕೋಸ್ಕರ ಅವನು ಏನು ಮಾಡ್ತಾ, ಶ್ರಮ ಪಡ್ತಾ ಇದ್ದ. ಆದರೆ ಈ ಒಂದು ಯಾವಾಗ ರಿವರ್ ವ್ಯಾಲೀಸ್ ಪ್ರೊವೈಡೆಡ್ ದ ಫುಡ್ ಆರ್ ಇಂಟರಪ್ಟೆಡ್ ವಾಟರ್ ಸಪ್ಲೈ, ಅಂದರೆ ಈ ಒಂದು ಫರ್ಟೈಲ್ ಸಾಯಿಲ್, ಫಲವತ್ತಾದ ಮಣ್ಣಾಗಿರ್ಬೋದು, ನಿರಂತರವಾದಂಥ ನೀರಿನ ಸರಬರಾಜಾಗಿರ್ಬೋದು, ಇದೆಲ್ಲವುಗಳು ಏನು ಮಾಡಿತು, ಈ ಮನುಷ್ಯನನ್ನು ಏನು ಮಾಡಿತು, ಅವನು ಒಂದು ಊರಿಂದ ಇನ್ನೊಂದು ಊರಿಗೆ ಅಲೆಯುವುದನ್ನು ಕಡಿಮೆ ಮಾಡಿತು. ಆ್ಯಂಡ್ ಮೆನ್ ಬಿಕಮ್ ಮೋರ್ ಸಿವಿಲೈಸ್ಡ್ ಇಫ್ ದೇ ಹ್ಯಾವ್ ಫ್ರೀ ಟೈಮ್ ಟು ಡೂ ಕ್ರಿಯೇಟಿವ್ ವರ್ಕ್. ಅಂದರೆ ಅವನು ಮನುಷ್ಯ ಮುಂದಿನ ದಿನಗಳಲ್ಲಿ ಏನಾಗತೊಡಗಿದೆ ಅಂತ ಹೇಳಿದರೆ, ಈ ನದಿ ಬಯಲುಗಳು ಸಾಕಷ್ಟು, ಅಂದರೆ ಮನುಷ್ಯ ತನ್ನ ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡಲು ಸಿಗುವ ಹೆಚ್ಚಿನ ವಿರಾಮದ ವೇಳೆಯೇ ಈ ನಾಗರಿಕತೆಯ ವಿಕಾಸಕ್ಕೆ ಪ್ರಮುಖ ಕಾರಣವಾಯಿತು. ಈ ಸಂದರ್ಭದಲ್ಲಿ ರಿವರ್ ವ್ಯಾಲೀಸ್ ಪ್ರೊವೈಡೆಡ್ ದಮ್ ಫುಡ್ ಇನ್ ಪ್ಲೆಂಟಿ, ಅಂದರೆ ಈ ನದಿ ಬಯಲುಗಳು ಏನು ಮಾಡಿದವು, ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಆಹಾರ ಆಗಿರ್ಬೋದು, ಮನುಷ್ಯನಿಗೆ ವಿರಾಮವನ್ನು ಒದಗಿಸಿಕೊಟ್ಟಿತು. ಹೇಗೆ ವಿರಾಮ ಒದಗಿಸಿಕೊಟ್ಟಿತು ಅಂದರೆ, ಈ ಹಿಂದೆ ಆಹಾರಕ್ಕೋಸ್ಕರ ಮಾನವ ಏನು ಮಾಡ್ತಿದ್ದ, ಮನುಷ್ಯ ಒಂದೂರಿಂದ ಇನ್ನೂರಿಗೆ ಅಲೆಯುತ್ತಾ ಇದ್ದ, ತುಂಬ ಶ್ರಮ ಪಡ್ತಾ ಇದ್ದ, ಕಾಡು ಮೇಡುಗಳ ಅಲೆದಾಡ್ತಾ ಇದ್ದ. ಮುಂದಿನ ದಿನಗಳಲ್ಲಿ ನದಿ ಬಯಲುಗಳಲ್ಲಿ ಯಾವಾಗ ಅವನು ಸೆಟ್ಲ್ ಆದನೋ, ಅಲ್ಲಿಂದ ಈಚೆಗೆ ಈ ನದಿ ಬಯಲುಗಳು ಏನನ್ನು ಒದಗಿಸಿಕೊಟ್ಟಿತು, ಅವನ ಅಲೆದಾಟವನ್ನು ಕಡಿಮೆ ಮಾಡಿ ಅವನಿಗೆ ವಿರಾಮವನ್ನು ಒದಗಿಸಿಕೊಟ್ಟು, ಈ ನದಿ ಬಯಲುಗಳು ಏನು ಮಾಡಿದವು, ಲೀಜರ್ ಟು ಡೆವಲಪ್ ಸಿವಿಲೈಸೇಷನ್ ಸಫಿಷಿಯಂಟ್, ಅಂದರೆ ಈ ಒಂದು ಸಫಿಷಿಯಂಟ್ ಲೀಜರ್ ಟು ಡೆವಲಪ್ ಸಿವಿಲೈಸೇಷನ್, ಅಂದರೆ ಈ ಒಂದು ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕ ಆದವು, ಅಥವಾ ನಾಗರಿಕತೆ ಬೆಳವಣಿಗೆ ಸಾಕಷ್ಟು ಪ್ರಮಾಣದಲ್ಲಿ ನದಿ ಬಯಲುಗಳು ಸಹಾಯಕವಾದವು. ಮೆನ್ ಬಿಕೇಮ್ ಇನ್ವೆಂಟೆಡ್ ಮೆಟಲ್ಸ್, ಮೇಡ್ ಟೂಲ್ಸ್. ಮನುಷ್ಯ ಏನು ಮಾಡಿದ, ನಂತರದ ದಿನಗಳಲ್ಲಿ ಲೋಹಗಳನ್ನು ಶೋಧಿಸಿದ. ಆ್ಯಂಡ್ ಮೇಡ್ ಟೂಲ್ಸ್ ವೆರ್ ಏಬಲ್ ಟು ಕಲ್ಟಿವೇಟ್ ದ ಲ್ಯಾಂಡ್ಸ್, ಅಂದರೆ ಲೋಹಗಳನ್ನು ಶೋಧಿಸಿದ, ಉಪಕರಣಗಳನ್ನು ತಯಾರಿಸಿದ, ಭೂಮಿಯನ್ನು ಉಳುಮೆ ಮಾಡಲು ಪ್ರಾರಂಭಿಸಿದ. ಅಷ್ಟು ಮಾತ್ರವಲ್ಲದೆ ಬಿಲ್ಡಿಂಗ್ಸ್ ಇನ್ ವುಡ್ ಆ್ಯಂಡ್ ಸ್ಟೋನ್ಸ್, ಅಂದರೆ ತನಗೆ ಕಟ್ಟಿಗೆ ಮತ್ತು ಕಲ್ಲುಗಳನ್ನು ಬಳಸಿ, ಯೂಸ್ ದ ವುಡ್ ಆ್ಯಂಡ್ ಸ್ಟೋನ್ಸ್, ಕಟ್ಟಿಗೆ ಮತ್ತು ಕಲ್ಲುಗಳನ್ನು ಬಳಸಿ ಕಟ್ಟಡಗಳಾಗಿರ್ಬೋದು, ತನಗೆ ಬೇಕಾದ ಗುಡಿಸಲುಗಳಾಗಿರ್ಬೋದು ಕಟ್ಟಲು ಪ್ರಾರಂಭಿಸಿದ. ಆ್ಯಂಡ್ ಪ್ರಿಪೇರ್ಡ್ ವೆಸಲ್ಸ್, ಬೋಟ್ಸ್, ವೆಪನ್ಸ್, ಫರ್ನಿಚರ್, ಕ್ಲೋತಿಂಗ್, ಜ್ಯುವೆಲರಿ ಆ್ಯಂಡ್ ಮೆನಿ ಅದರ್ಸ್ ಥಿಂಗ್. ಅಷ್ಟು ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ನಾಗರಿಕತೆ ಬೆಳವಣಿಗೆ ಆಗುತ್ತಾ ಹೋದಂತೆ, ಮಾನವ ನಾಗರಿಕನಾಗುತ್ತಾ ಹೋದಂತೆ ಅವನು ಏನಾಗತೊಡಗಿದೆ ಅಂತ ಹೇಳಿದರೆ, ಕಟ್ಟಿಗೆ ಕಲ್ಲುಗಳನ್ನು ಬಳಸಿ ಕಟ್ಟಡಗಳನ್ನು ಪ್ರಾರಂಭಿಸಿದ ಮಾತ್ರವಲ್ಲದೆ ಆಯುಧಗಳು,
ಪಾತ್ರೆಗಳು, ದೋಣಿಗಳನ್ನು ನಿರ್ಮಿಸಲು ಪ್ರಾರಂಭಿಸಿದ. ಬಟ್ಟೆ, ಹೊದಿಕೆ, ಪೀಠೋಪಕರಣ ಮತ್ತು ಆಭರಣಗಳನ್ನು ಕೂಡ ತಯಾರು ಮಾಡೋದ್ರಲ್ಲಿ ಇವನು ಆದಷ್ಟು ಮುಂದಿನ ದಿನಗಳಲ್ಲಿ ಆದಷ್ಟು ಮುಂದುವರಿದ. ಹೀಗೆ ಇದಿಷ್ಟು ದೀಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಹೆಲ್ಪ್ ದ ಗ್ರೋತ್ ಆಫ್ ಸಿವಿಲೈಸೇಷನ್. ಅಂದರೆ ಇವಿಷ್ಟು ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದಂತಹ ಪ್ರಮುಖ ಅಂಶಗಳಾದವು. ನೆಕ್ಸ್ಟ್ ವಿ ವಿಲ್ ಸ್ಟಡಿ what is the important characteristics of civilization. ನಾಗರಿಕತೆಯ ಪ್ರಮುಖ ಲಕ್ಷಣಗಳಂದರೆ ನಾಗರಿಕತೆ ಅನ್ನಿಸ್ಕೊಳ್ಬೇಕಾದ್ರೆ ಮನುಷ್ಯನಿಗೆ ಏನು ಪ್ರಮುಖ ಲಕ್ಷಣಗಳಿವೆ? ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲೈಸೇಷನ್. ಫಸ್ಟ್ ಒನ್, group of people having a specific livelihood and specific settlement patterns. Group of people having a specific livelihood and specific settlement patterns ಅಂದರೆ ನಿರ್ದಿಷ್ಟ ಜೀವನೋಪಾಯ, ಅಂದರೆ ತನಗೆ ಬೇಕಾದಂತಹ ನಿರ್ದಿಷ್ಟ ಜೀವನೋಪಾಯ ಮತ್ತು ನಿಶ್ಚಿತವಾದ ವಾಸದ ನೆಲೆಗಳನ್ನು ಹೊಂದಿರುವಂತಹ ಒಂದು ಜನಸಮೂಹ. ಇದನ್ನು ನಾಗರಿಕತೆ ಅಂದರೆ ಮೊದಲು ಅಲೆಮಾರಿಯಾಗಿದ್ದ ಅಥವಾ ನಿರ್ದಿಷ್ಟವಾಗಿ ಅವರಿಗೆ ಇಂಥದ್ದೇ ಎಂಬುದಾಗಿ ಸ್ಥಳ ಇರಲಿಲ್ಲ. ಎಲ್ಲಿಂದಲೂ ಅಲೆಯುತ್ತಾ ಇದ್ದರು, ಎಲ್ಲೆಂದರಲ್ಲಿ ವಾಸ ಮಾಡ್ತಾಯಿದ್ರು, ಕಾಡುಗಳಲ್ಲಿ, ಮರದ ಪೊಟೆರೆಗಳಲ್ಲಿ, ಹೀಗೆ ಬೇಕಂದಲ್ಲಿ ಅವರು ವಾಸಿಸ್ತಾಯಿದ್ರು, ಒಂದೇ ಕಡೆ ನಿಲ್ತಾ ಇರಲಿಲ್ಲ. ಆದರೆ ಯಾವಾಗ ವೆನ್ ದೇ ಸೆಟಲ್ಡ್ ರಿವರ್ ವ್ಯಾಲೀಸ್ ಅಂದರೆ ಯಾವಾಗ ನದಿ ದಡಗಳಲ್ಲಿ ಸೆಟ್ಲಾಗತೊಡಗಿದ್ರು, ಅಲ್ಲಿಂದ ಈಚೆಗೆ ಅವರ ಜೀವನೋಪಾಯ ಅಂದರೆ ಒಂದು ಗುಂಪಾಗಿ ಜೀವನೋಪಾಯ ಅಥವಾ ಗುಂಪಾಗಿ ವಾಸಿಸುವಂತಹ ಜನಸಮೂಹವಾಗತೊಡಗಿತು. ಈ ಗುಂಪಾಗಿ ವಾಸಿಸುವಂತಹ ಜನಸಮೂಹ ಮತ್ತು ನಿರ್ದಿಷ್ಟ ಜೀವನೋಪಾಯ ಹೊಂದಿರುವಂತಹದ್ದು ಇದು ನಾಗರಿಕತೆಯ ಒಂದು ಪ್ರಮುಖ ಲಕ್ಷಣ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ಅಡ್ಮಿನಿಸ್ಟ್ರೇಷನ್. ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತದ ನಿರ್ದಿಷ್ಟ ವಿಧಾನಗಳನ್ನು ಹೊಂದಿರುವ ಜನಸಮೂಹ. ಪ್ರಾರಂಭದಲ್ಲಿ ಅನಾಗರಿಕನಾಗಿದ್ದಾಗ ಅವರಿಗೆ ಆಡಳಿತ ಎಂಬುದು ಏನು, ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು, ಇದರ ಬಗ್ಗೆ ಯಾವುದೇ ಅರಿವಿರಲಿಲ್ಲ. ತಮಗೆ ಬೇಕಾದ ರೀತಿಯಲ್ಲಿ ಬದುಕ್ತಾ ಇದ್ರು. ಆದರೆ ಒಂದು ನಿರ್ದಿಷ್ಟ ಕಡೆಯಲ್ಲಿ ಅವರು ವಾಸ ಮಾಡತೊಡಗಿದ ತಕ್ಷಣ ಅವರು ಏನು ಮಾಡತೊಡಗಿದ್ರು, ಒಂದು ಆಡಳಿತದ ನಿರ್ದಿಷ್ಟ ವಿಧಾನವನ್ನು ಕಲಿಯತೊಡಗಿದ್ರು. ಹೇಗಿರಬೇಕು, ನಾವು ಒಂದು ಜನಸಮೂಹ ಯಾವ ರೀತಿ ಆಡಳಿತದಲ್ಲಿ ಇರಬೇಕು ಎಂಬುದರ ಬಗ್ಗೆ ಅವರು ಕಲಿಯತೊಡಗಿದ್ರು. ಇದುವೇ ನೆಕ್ಸ್ಟ್ ದ ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ಅಡ್ಮಿನಿಸ್ಟ್ರೇಷನ್, ಆಡಳಿತದ ನಿರ್ದಿಷ್ಟ ವಿಧಾನಗಳನ್ನು ಹೊಂದಿರುವಂತಹ ಜನಸಮೂಹ. ಇದು ಕೂಡ ನಾಗರಿಕತೆ ಒಂದು ಪ್ರಮುಖ ಲಕ್ಷಣ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಸೋಷಿಯಲ್ ಪ್ಯಾಟರ್ನ್ ಆ್ಯಂಡ್ ಯೂನಿಕ್ ಕಲ್ಚರ್ ಟ್ರೇಡ್ಸ್. ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಸೋಷಿಯಲ್ ಪ್ಯಾಟರ್ನ್ ಆ್ಯಂಡ್ ಯೂನಿಕ್ ಕಲ್ಚರಲ್ ಟ್ರೇಡ್ಸ್ ಅಂದರೆ ವಿಶಿಷ್ಟ ಸಾಮಾಜಿಕ ಪದ್ಧತಿ ಮತ್ತು ಸಾಂಸ್ಕೃತಿಕ ಕುರುಹುಗಳನ್ನು ಹೊಂದಿದಂತಹ ಜನಸಮೂಹ. ಅಂದರೆ ಸಾಮಾಜಿಕ ಪದ್ಧತಿ ಕ್ರಮೇಣದಲ್ಲಿ ಏನಾಯಿತು, ಒಟ್ಟಾಗಿ ವಾಸಿಸತೊಡಗಿದ್ರು, ಒಂದೇ ರೀತಿ ಆಡಳಿತ ಪದ್ಧತಿ ಒಂದು ನಿರ್ದಿಷ್ಟವಾದ ಆಡಳಿತ ಪದ್ಧತಿಯಲ್ಲಿ ಜೀವನ ನಡೆಸತೊಡಗಿದ್ರು. ಅಲ್ಲಿಂದೀಚೆಗೆ ಒಂದು ಸಾಮಾಜಿಕ ಪದ್ಧತಿ, ತಮ್ಮದೇ ಆದಂಥ ಒಂದು ಸಾಮಾಜಿಕ ಪದ್ಧತಿ ಮತ್ತು ಸಾಂಸ್ಕೃತಿಕ ಕುರುಹುಗಳು, ಯೂನಿಕ್ ಕಲ್ಚರಲ್ ಟ್ರೇಡ್ಸ್, ಸಾಂಸ್ಕೃತಿಕ ಕುರುಹುಗಳನ್ನು ಹೊಂದಿದಂತಹ ಜನಸಮೂಹ. ಅಂದರೆ ಇವುಗಳನ್ನೆಲ್ಲ ನಿಧಾನವಾಗಿ ಒಂದೊಂದೇ ಹಂತವಾಗಿ ಬೆಳವಣಿಗೆ ಆಗುತ್ತಾ ಹೋದಂತೆ ಸಾಮಾಜಿಕ ಪದ್ಧತಿ ಹೇಗಿರಬೇಕು, ನಮ್ಮ ಸಾಮಾಜಿಕ ಪದ್ಧತಿ ಹೇಗಿರಬೇಕು ಅಥವಾ ಸಾಂಸ್ಕೃತಿಕವಾಗಿ ನಾವು ಹೇಗೆ ಬೆಳವಣಿಗೆ ಆಗಬೇಕು ಎನ್ನುವುದನ್ನು ಜನರು ತಿಳಿಯತೊಡಗಿದರು. ಹಾಗಾಗಿ ಇವುಗಳನ್ನು ಯಾವಾಗ ಕಲಿಯತೊಡಗಿದ್ರು, ಈ ಕಲಿತಂತಹ ಜನಸಮೂಹ ಯಾವುದನ್ನು ಸೋಷಿಯಲ್ ಪ್ಯಾಟರ್ನ್ ಇವನ್ ಇನ್ ಯೂನಿಕ್ ಕಲ್ಚರಲ್ ಟ್ರೇಡ್ಸ್, ಇದನ್ನು ಯಾವಾಗ ಮನುಷ್ಯ ಕಲಿತೊಡಗಿತಾನೋ, ಕಲಿತು ಆ ರೀತಿ ಜೀವನ ನಡೆಸತೊಡಗ್ತಾನೋ ಅದು ಒಂದು ನಾಗರಿಕತೆಯ ಪ್ರಮುಖ ಲಕ್ಷಣ ಎಂಬುದಾಗಿ ಹೇಳ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ಮ್ಯಾನ್ ಡ್ಯೂರಿಂಗ್ ಏಜಸ್ ಇನ್ವೆಂಟೆಡ್ ವೇರಿಯಸ್ ಮೆಟಲ್ಸ್ ಆ್ಯಂಡ್ ಲರ್ನ್ ದೇರ್ ಯೂಸಸ್. ಅಂದರೆ ಮುಂದಿನ ದಿನಗಳಲ್ಲಿ ಮಾನವ ಏನು ಮಾಡ್ತಾನೆ, ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ, ಮ್ಯಾನ್ ಬಿಕೇಮ್ ದ ಇನ್ವೆಂಟೆಡ್ ಮೆನಿ ಆಫ್ ದ ಮೆಟಲ್ಸ್, ಹಲವಾರು ಲೋಹಗಳನ್ನು ಶೋಧಿಸ್ತಾನೆ. ಆ್ಯಂಡ್ ಬಿಕೇಮ್ ಲರ್ನ್ ದೇರ್ ಯೂಸಸ್, ಕೇವಲ ಲೋಹಗಳನ್ನು ಶೋಧಿಸೋದು ಮಾತ್ರವಲ್ಲದೆ ಅವುಗಳ ಬಳಕೆ ಹೇಗೆ, ಅವುಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಎನ್ನುವುದರ ಬಗ್ಗೆ ಕೂಡ ಕಂಡುಕೊಳ್ತಾನೆ. ಇದು ನಾಗರಿಕತೆ ಲಕ್ಷಣ. ಅಂದರೆ ಅನಾಗರಿಕನಾಗಿದ್ದಾಗ ಈ ಲೋಹಗಳ ಉಪಯೋಗ ಅಥವಾ ಕಲ್ಲುಗಳ ಬಳಕೆ ಅಥವಾ ಕಟ್ಟಡಗಳು ಮನೆ ಯಾವುದೂ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ಅವನು ನಾಗರಿಕನಾಗುತ್ತಾ ಹೋದನೋ ಅಲ್ಲಿಂದೀಚೆಗೆ ಮ್ಯಾನ್ ಇನ್ವೆಂಟೆಡ್ ಮೆನಿ
ಮೆಟಲ್ಸ್ ಅಂದರೆ ಹಲವಾರು ಲೋಹಗಳನ್ನು ಶೋಧಿಸ್ತಾನೆ ಆ್ಯಂಡ್ ಬಿಕೇಮ್ ಲರ್ನ್ ದೇರ್ ಯೂಸಸ್, ಅವುಗಳ ಬಳಕೆಯನ್ನು ಕೂಡ ತಿಳಿದುಕೊಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಗೇವ್ ರೈಸ್ ಟು ಕಾಂಪ್ಲೆಕ್ಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ವಿತ್ ಬ್ಯೂರೋಕ್ರಸಿ ಆ್ಯಂಡ್ ಅಕೌಂಟಿಂಗ್ ವಿಚ್ ನೆಸೆಸಿಯೇಟೆಡ್ ರೈಟಿಂಗ್ಸ್. It gave rise to complex administrative system with bureaucracy and accounting which necessitated writings. ಅಂದರೆ ಜನಸಮೂಹ, ಹೀಗೆ ಒಟ್ಟಾಗಿ ಜೀವಿಸತೊಡಗಿದ ಜನಸಮೂಹ ಒಂದು ನಿರ್ದಿಷ್ಟವಾದ ಅಥವಾ ಸಂಕೀರ್ಣವಾದ ಆಡಳಿತ ವ್ಯವಸ್ಥೆಯನ್ನು ಹೊಂದಿ ಅಲ್ಲಿಂದೀಚೆಗೆ ಅಧಿಕಾರ ವರ್ಗ, ಲೆಕ್ಕಪತ್ರದ ಅವಶ್ಯಕತೆ ಹಾಗೂ ತನ್ಮೂಲಕ ಬೆಳವಣಿಗೆಗೆ ಸಹಾಯಕವಾಯಿತು. ಅಂದರೆ ಯಾವಾಗ ಒಂದು ಆಡಳಿತ ಪದ್ಧತಿ ಎಂಬುದನ್ನು ಮಾನವ ಕಂಡುಕೊಳ್ತಾನೋ ಅಲ್ಲಿಂದೀಚೆಗೆ ಏನಾಗ್ತದೆ, ಆಡಳಿತವನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಒಂದು ಅಧಿಕಾರ ವರ್ಗ ಎಂಬುದು ಬೇಕು ಎಂಬುದರ ಬಗ್ಗೆ ಅವರಿಗೆ ಅರಿವಾಗ್ತದೆ. ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ವಿತ್ ಬ್ಯೂರೋಕ್ರಸಿ ಆ್ಯಂಡ್ ಅಕೌಂಟಿಂಗ್ ವಿಚ್ ನೆಸೆಸಿಯೇಟೆಡ್ ರೈಟಿಂಗ್ಸ್. ಅಂದರೆ ಆಡಳಿತ ವ್ಯವಸ್ಥೆ ಹೊಂದಿದ ತಕ್ಷಣ ಅದಕ್ಕೊಂದು ಅಧಿಕಾರ ವರ್ಗ ಎಂಬುದು ಬೇಕು ಎಂಬುದರ ಬಗ್ಗೆ ತಿಳ್ಕೊಳ್ತಾರೆ. ಆ್ಯಂಡ್ ಇನ್ ಬಿಕೇಮ್ ಲೆಕ್ಕಪತ್ರದ ಅವಶ್ಯಕತೆ, ಅಂದರೆ ಅಕೌಂಟಿಂಗ್ ಅಂದರೆ ನೆಸೆಸಿಯೇಟೆಡ್ ವಿತ್ ರೈಟಿಂಗ್ ಅಂದರೆ ಲೆಕ್ಕಪತ್ರದ ಅವಶ್ಯಕತೆ ಮತ್ತು ತನ್ಮೂಲಕ ಈ ಲೆಕ್ಕಪತ್ರದ ಅವಶ್ಯಕತೆ ಎಲ್ಲವೂ ಏನಾಯಿತು, ಬೆಳವಣಿಗೆಗೆ ಸಹಾಯಕವಾಯಿತು. ಈಗ ಲೆಕ್ಕಪತ್ರ ಇಡಬೇಕು ಅಂತಾದಾಗ ಅದನ್ನು ರಿಟರ್ನ್ ರೆಕಾರ್ಡ್ಸ್ ಲಿಖಿತ ದಾಖಲೆಗಳು ಬೇಕಂತಾದಾಗ ಬರವಣಿಗೆಯನ್ನು ಕಲಿಬೇಕಾಗ್ತದೆ. ಹೀಗೆ ಇವೆಲ್ಲವುಗಳು ಕೂಡ ಮುಂದಕ್ಕೆ ಏನಾಯಿತು, ಅಕೌಂಟಿಂಗ್ ವಿಚ್ ನೆಸೆಸಿಯೇಟೆಡ್ ರೈಟಿಂಗ್ಸ್ ಅಂದರೆ ಈ ಒಂದು ಲೆಕ್ಕಪತ್ರದ ಅವಶ್ಯಕತೆ ಮತ್ತು ತನ್ಮೂಲಕ ಬೆಳವಣಿಗೆಗೆ ಸಹಾಯಕವಾಯಿತು. ನೆಕ್ಸ್ಟ್ ಪಾಯಿಂಟ್, civilization also developed complex economic system such as ownership of land, distribution of production, personal possession, taxation, barter system, monetary system. ಅಂದರೆ civilization also developed complex economic system. ಅಷ್ಟು ಮಾತ್ರವಲ್ಲದೆ ನಾಗರಿಕತೆಗಳು ಮುಂದಿನ ದಿನಗಳಲ್ಲಿ ಏನನ್ನೆಲ್ಲ ಯಾವ ರೀತಿ ಆರ್ಥಿಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿತು ಅಂತ ಹೇಳಿದರೆ, ಭೂಮಾಲೀಕತ್ವ, ಲ್ಯಾಂಡ್ ಓನರ್ಶಿಪ್ ಆಫ್ ಲ್ಯಾಂಡ್ ಅಂದರೆ ಭೂಮಾಲೀಕತ್ವ, ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಡಕ್ಷನ್ ಉತ್ಪಾದನೆಯ ಹಂಚಿಕೆ, ಪರ್ಸನಲ್ ಪ್ರಾಪರ್ಟಿ ವೈಯಕ್ತಿಕ ಆಸ್ತಿ ಇರ್ಬೋದು, ಟ್ಯಾಕ್ಸೇಷನ್ ತೆರಿಗೆ ಪದ್ಧತಿ ಇರ್ಬೋದು, ಬಾರ್ಟರ್ ಸಿಸ್ಟಮ್ ವಸ್ತು ವಿನಿಮಯ ಇರ್ಬೋದು, ಮಾನಿಟರಿ ಆ್ಯಂಡ್ ಟ್ರೇಡ್ ಅಂದರೆ ವ್ಯಾಪಾರ ವ್ಯವಸ್ಥೆ ಆಗಿರ್ಬೋದು. ಇವೆಲ್ಲವುಗಳ ಅರ್ಥವ್ಯವಸ್ಥೆಗಳನ್ನು ಈ ನಾಗರಿಕತೆ ಬೆಳವಣಿಗೆ ಆಗುತ್ತಾ ಹೋದಂತೆ ಇವುಗಳೆಲ್ಲವುಗಳು ಕೂಡ ಅಭಿವೃದ್ಧಿ ಆಗತೊಡಗಿತು. ಅಂದರೆ ಭೂಮಾಲೀಕತ್ವ ಆಗಿರ್ಬೋದು, ಓನರ್ಶಿಪ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಪರ್ಸನಲ್ ಪ್ರಾಪರ್ಟಿ ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಬಾರ್ಟರ್ ಸಿಸ್ಟಮ್ ಇರ್ಬೋದು, ಎನಿವೇ ಯಾವುದೇ ಇರ್ಬೋದು, ಇವುಗಳೆಲ್ಲವುಗಳನ್ನು ಕೂಡ ಕಲಿಯತೊಡಗಿದ ಮಾನವನ ಈ ಎಲ್ಲ ಲಕ್ಷಣಗಳು ಏನು ಸೂಚಿಸ್ತದೆ, ದಿಸ್ ಆರ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ಒಂದು ಪ್ರಮುಖ ಲಕ್ಷಣ ಎಂಬುದಾಗಿ ಹೇಳ್ಬೋದು. ಅಂದರೆ ಇದೆಲ್ಲವುಗಳು ಕೂಡ ನಾಗರಿಕತೆಯನ್ನು ಅನಾಗರಿಕನಾಗಿರ್ತಾ ಇದ್ದರೆ ಅವನಿಗೆ ಆಸ್ತಿ ಪಾಸ್ತಿಗಳ ಚಿಂತೆ ಇಲ್ಲ, ತೆರಿಗೆ ಅಥವಾ ಬಾರ್ಟರ್ ಸಿಸ್ಟಮ್ ಇದು ಯಾವುದರ ಅರಿವೇ ಕೂಡ ಅನಾಗರಿಕನಾಗಿದ್ದಾಗ ಯಾವುದರ ಅರಿವೇ ಕೂಡ ಇರಲಿಲ್ಲ ಅವನಿಗೆ. ಬಟ್ ಯಾವಾಗ ಅವನು ನಾಗರಿಕನಾಗತೊಡಗಿದ್ನೋ ಅಲ್ಲಿಂದೀಚೆಗೆ ಈ ಹಂತದ ಬೆಳವಣಿಗೆ ಯಾವುದು, ಪರ್ಸನಲ್ ಪ್ರಾಪರ್ಟಿ, ಟ್ಯಾಕ್ಸೇಷನ್, ಬಾರ್ಟರ್ ಸಿಸ್ಟಮ್, ಈ ಹಂತದ ಬೆಳವಣಿಗೆ ಅಭಿವೃದ್ಧಿ ಆಗತೊಡಗಿದ್ದು. ಇದು ಒಂದು ನಾಗರಿಕತೆಯ ಪ್ರಮುಖ ಲಕ್ಷಣ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, people of one civilization tried to influence the other people politically, culturally and economically, which led to imperialism. People of one civilization tried to influence the other people politically, culturally and economically, which led to imperialism. ಅಂದರೆ ಒಂದು ನಾಗರಿಕತೆಯ ಜನರು ಇನ್ನೊಂದು ನಾಗರಿಕತೆಯ ಜನರ ಮೇಲೆ ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕ ರೀತಿಯ ಪ್ರಭಾವವನ್ನು ಬೀರ್ತಾರೆ. ಅಂದರೆ ಯಾವ ರೀತಿಯ ಸಾಂಸ್ಕೃತಿಕ ಪ್ರಭಾವ ಬೀರ್ತಾರೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಕಂಡು ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ನಿಮಗೆ ಉದಾಹರಣೆ ಹೇಳ್ತೇನೆ. ಹೇಗಂತ ಹೇಳಿದರೆ, ಈಗ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಅವನ ಲೈಫ್ ಸ್ಟೈಲ್ ಹೇಗಿರ್ತದೆ, ಅವನು ಯಾವ ರೀತಿಯ ಒಂದು ಜೀವನ ಶೈಲಿಯನ್ನು ನಡೆಸ್ತಾನೆ, ಆ ಜೀವನ ಶೈಲಿ ಉತ್ತಮವಾಗಿದ್ದಾಗ ಇನ್ನೊಬ್ಬ ವ್ಯಕ್ತಿಯು ಅದನ್ನು ಅನುಸರಿಸ್ತಾನೆ. ಅವನ ಜೀವನ ಶೈಲಿ ಹೇಗೆ ಉತ್ತಮವಾಗಿದೆ, ಯಾವ ರೀತಿಯನ್ನು ನಿಜವಾಗ್ಲೂ ಅದು ಒಂದು ಉತ್ತಮ ಜೀವನ ಶೈಲಿ ಅಂತ ಅನಿಸಿದ ತಕ್ಷಣ ಇನ್ನೊಬ್ಬ ವ್ಯಕ್ತಿ ಕೂಡ ಏನು ಮಾಡ್ತಾನೆ, ಆ ವ್ಯಕ್ತಿಯ ಜೀವನ ಶೈಲಿಯನ್ನು
ಅನುಸರಿಸತೊಡಗ್ತಾನೆ. ಹೀಗೆ ಈ ಉತ್ತಮ ಜೀವನ ಶೈಲಿ ನಡೆಸಿದಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹೇಗೆ ಪ್ರಭಾವ ಬೀರ್ತಾನೋ, ಅಂದರೆ ತನ್ನ ಉನ್ನತ ಜೀವನ ಶೈಲಿಯ ಮುಖಾಂತರವಾಗಿ ಇನ್ನೊಬ್ಬ ವ್ಯಕ್ತಿಗೆ ಹೇಗೆ ಪ್ರಭಾವ ಬೀರ್ತಾನೋ, ಅದೇ ರೀತಿ ಒಂದು ನಾಗರಿಕತೆಯ ಜನರು ಇನ್ನೊಂದು ನಾಗರಿಕತೆಯ ಜನರ ಮೇಲೆ ರಾಜಕೀಯವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಉತ್ತಮ ಪ್ರಭಾವವನ್ನು ಬೀರ್ತಾರೆ. ದಿಸ್ ಪೇವ್ಡ್ ದ ವೇ ಫಾರ್ ರೈಸ್ ಆಫ್ ಇಂಪೀರಿಯಲಿಸಮ್. ಇದು ಏನಕ್ಕೆ ದಾರಿ ಮಾಡಿಕೊಡ್ತದೆ? ಮುಂದಿನ ದಿನಗಳಲ್ಲಿ ಸಾಮ್ರಾಜ್ಯವಾದಕ್ಕೆ ದಾರಿ ಮಾಡಿಕೊಡ್ತದೆ. ಅಂದರೆ ಒಂದು ನಾಗರಿಕತೆ ಇನ್ನೊಂದು ನಾಗರಿಕತೆ, ಹಾಗೆ ಒಬ್ಬರನ್ನು ನೋಡಿಕೊಂಡು ಇನ್ನೊಬ್ಬರು ಕಲಿಯುವಂಥದ್ದು. ಹೀಗೆ ಇದು ಏನಂತ ಹಂತವಾಗಿ ಬೆಳವಣಿಗೆ ಆಗುತ್ತಾ ಹೋದಂತೆ ದಿಸ್ ಪೇವ್ಡ್ ದ ವೇ ಫಾರ್ ರೈಸ್ ಆಫ್ ಇಂಪೀರಿಯಲಿಸಮ್. ಸಾಮ್ರಾಜ್ಯವಾದಕ್ಕೆ ಇದು ಕಾರಣವಾಯಿತು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, growth of civilization necessitated the need for internal and external security. Growth of civilization necessitated the need for internal and ಎಕ್ಸ್ಟರ್ನಲ್ ಸೆಕ್ಯುರಿಟಿ. ಅಂದರೆ ನಾಗರಿಕತೆಯ ಬೆಳವಣಿಗೆಯು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯ ಅವಶ್ಯಕತೆಯನ್ನು ಉಂಟು ಮಾಡಿತು. ಅಂದರೆ ಈ ಅನಾಗರಿಕನಾಗಿದ್ದಾಗ ಮಾನವನಿಗೆ ಯಾವುದೇ ಭಯವು ಕೂಡ ಇರಲಿಲ್ಲ. ಅಂದರೆ ಕಾಡು ಮೇಳಗಳು ಅಲೆದಾಡ್ತಾ ಇದ್ದ, ಕಾಡುಗಳಲ್ಲಿ ಕ್ರೂರ ಪ್ರಾಣಿಗಳಿದ್ದವು. ಕ್ರೂರ ಪ್ರಾಣಿಗಳನ್ನು ತಮ್ಮನ್ನು ಭಕ್ಷಿಸ್ತವೆ ಎನ್ನುವಂಥ ಭಯ ಇರಲಿಲ್ಲ. ಅಥವಾ ಕ್ರೂರ ಪ್ರಾಣಿಗಳನ್ನೇ ಭೇಟಿಯಾಡಿ ಇವರು ಆಹಾರವನ್ನಾಗಿ ಬಳಸ್ತಾ ಇದ್ವಿ. ಹೀಗೆ ಆಂತರಿಕವಾಗಿ ಆಗಿರ್ಬೋದು, ಬಾಹ್ಯವಾಗಿ ಆಗಿರ್ಬೋದು, ಯಾವುದೇ ಒಂದು ಭೀತಿ ಅವರಲ್ಲಿರಲಿಲ್ಲ. ತಮಗೆ ಬದುಕಬೇಕು, ಇತರ ಪ್ರಾಣಿಗಳಿಂದ, ಇತರರಿಂದ ತಮ್ಮನ್ನು ರಕ್ಷಿಸಿಕೊಳ್ಬೇಕು ಎನ್ನುವಂಥ ಒಂದು ಅರಿವು ಕೂಡ ಅವರಲ್ಲಿರಲಿಲ್ಲ. ಅಂದರೆ ಅದನ್ನೇ ಕರೆಯೋದು ದಿಸ್ ಇಸ್ ಕಾಲ್ಡ್ ದ ಬಾರ್ಬೇರಿಯಮ್, ಅಂದರೆ ಅನಾಗರಿಕತೆ ಎಂಬುದಾಗಿ ಕರೆಯೋದು. ಅಂದರೆ ಅನ್ಸಿವಿಲೈಸ್ಡ್ ಪರ್ಸನ್, ಅಂದರೆ ಅನಾಗರಿಕ ವ್ಯಕ್ತಿ ಎಂಬುದಾಗಿ ಇದನ್ನೇ ಕರೆಯೋದು. ಆದರೆ ವೆನ್ ದ ಸಿವಿಲೈಸೇಷನ್ ಡೆವಲಪ್ಡ್, ಯಾವಾಗ ನಾಗರಿಕತೆ ಬೆಳವಣಿಗೆ ಆಯಿತೋ ಅಲ್ಲಿಂದೀಚೆಗೆ ಗ್ರೋತ್ ಆಫ್ ಸಿವಿಲೈಸೇಷನ್ ನೆಸೆಸಿಯೇಟೆಡ್ ದ ನೀಡ್ ಫಾರ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯುರಿಟಿ. ಅಂದರೆ ನಾಗರಿಕತೆ ಬೆಳವಣಿಗೆ ಆಗುತ್ತಾ ಹೋದಂತೆ ಅವನಿಗೆ ತಾನು ಬದುಕಬೇಕು, ಇನ್ನೊಬ್ಬರಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕು, ಆಂತರಿಕವಾಗಿ ಬಾಹ್ಯವಾಗಿ ಆಗಿರ್ಬೋದು. ಹೀಗೆ ಕೇವಲ ರಕ್ಷಿಸಿಕೊಳ್ಳೋದು ಮಾತ್ರವಲ್ಲ, ಎಲ್ಲ ಹಂತಗಳಲ್ಲೂ ತಾನು ಹೇಗೆ ತನ್ನ ಜೀವನ ಶೈಲಿ ಹೇಗಿರಬೇಕು ಎಲ್ಲ ಹಂತಗಳಲ್ಲೂ ಅವನೇನು ಮಾಡ್ತಾನೆ, ತನ್ನನ್ನು ಆಂತರಿಕವಾಗಿ ಬಾಹ್ಯವಾಗಿ ರಕ್ಷಿಸಿಕೊಳ್ಳುವ ಅಗತ್ಯತೆಯತ್ತ ಮನ ಮಾಡ್ತಾನೆ. ಹೀಗೆ ಯಾವಾಗ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಅವಶ್ಯಕತೆಯನ್ನು ಉಂಟು ಮಾಡಿತೋ ಈ ಒಂದು ಆತ್ಮರಕ್ಷಣೆ ಅಥವಾ ಆಂತರಿಕ ಬಾಹ್ಯ ರಕ್ಷಣೆಯೇ ನಾಗರಿಕತೆಯ ಇನ್ನೊಂದು ಪ್ರಮುಖ ಲಕ್ಷಣ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ನೆಕ್ಸ್ಟ್ ಪಾಯಿಂಟ್, ನ್ಯಾಚುರಲ್ ಹ್ಯಾಪನಿಂಗ್ಸ್ ಸಚ್ ಆಸ್ ರೈನ್, lightning, winds, floods, famines, birth and deaths, climatic variations motivated the development of philosophy, religion and science. This is turn stimulated the development of civilization. What is the natural happenings? Natural such as the rain, winds, floods, famines, seasons, birth and deaths. ಅಂದರೆ ಇದೆಲ್ಲವುಗಳು ಕೂಡ ಒಂದು ರೀತಿಯ ನೈಸರ್ಗಿಕ ವಿದ್ಯಮಾನಗಳು. ಯಾವುದೋ ಮಳೆ ಇರ್ಬೋದು ಅಥವಾ ಬರಗಾಲ ಇರ್ಬೋದು, ಋತುಗಳು, ಹುಟ್ಟು ಸಾವಾಗಿರ್ಬೋದು, ಇದೆಲ್ಲವುಗಳು ಕೂಡ ಒಂದು ನ್ಯಾಚುರಲ್ ಹ್ಯಾಪನಿಂಗ್ಸ್, ಅಂದರೆ ನೈಸರ್ಗಿಕ ವಿದ್ಯಮಾನಗಳನ್ನೇ ಒಂದು ನೈಸರ್ಗಿಕವಾಗಿ ನಡೆಯುವಂಥದ್ದು. ಅಂದರೆ ಮನುಷ್ಯ ಮಾಡುವಂಥದ್ದಲ್ಲ, ನೈಸರ್ಗಿಕವಾಗಿ ನಡೆಯುವಂಥದ್ದು. ಮಳೆ, ಗಾಳಿ, ಸಿಡಿಲು, ಬರಗಾಲ, ಋತುಗಳು, ಹುಟ್ಟು ಸಾವು ಇವೆಲ್ಲವುಗಳು ಕೂಡ ನೈಸರ್ಗಿಕ ವಿದ್ಯಮಾನಗಳು. ದೀಸ್ ನ್ಯಾಚುರಲ್ ಹ್ಯಾಪನಿಂಗ್ಸ್, ಇದು ಈ ನೈಸರ್ಗಿಕ ವಿದ್ಯಮಾನಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಕ್ಲೈಮ್ಯಾಟಿಕ್ ವೇರಿಯೇಷನ್ಸ್ ಮೋಟಿವೇಟೆಡ್ ದ ಡೆವಲಪ್ಮೆಂಟ್ ಆಫ್ ಫಿಲಾಸಫಿ, ರಿಲಿಜನ್ ಆ್ಯಂಡ್ ಸೈನ್ಸ್. ಈ ನೈಸರ್ಗಿಕ ವಿದ್ಯಮಾನಗಳು ಧರ್ಮ, ತತ್ವಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಗೆ ಪ್ರಚೋದನೆ ನೀಡಿದವು. ಅಂದರೆ ಹೇಗೆ ಗುಡುಗು ಸಿಡಿಲು ಉಂಟು, ಈಗ ಗುಡುಗು ಸಿಡಿಲು ಬರ್ತದೆ, ಮಳೆ ಹೇಗೆ ಉಂಟಾಗ್ತದೆ, ಗುಡುಗು ಸಿಡಿಲು ಹೇಗಾಗ್ತದೆ, ಋತುಗಳು ಹೇಗೆ ಬದಲಾವಣೆ ಆಗ್ತದೆ, ಹುಟ್ಟು ಸಾವು ಹೇಗಾಗ್ತದೆ, ಪ್ರವಾಹ ಹೇಗಾಗ್ತದೆ, ಬರಗಾಲ ಹೇಗೆ ಬರ್ತದೆ, ಹೀಗೆ ಇದೆಲ್ಲವುಗಳು ಕೂಡ ಇನ್ ಆಲ್ ಆಫ್ ದೀಸ್ ನ್ಯಾಚುರಲ್ ಹ್ಯಾಪನಿಂಗ್ಸ್. ಅಂದರೆ ಇದೊಂದು ನೈಸರ್ಗಿಕವಾದ ವಿದ್ಯಮಾನಗಳು. ಈ ನೈಸರ್ಗಿಕ ವಿದ್ಯಮಾನಗಳು ಧರ್ಮ, ತತ್ವಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಗೆ ಒಂದು ರೀತಿಯಲ್ಲಿ ಮೋಟಿವೇಟ್ ಆದ ಒಂದು ಪ್ರಚೋದನೆ ನೀಡಿದವು.
ಅಂದರೆ ವಿಜ್ಞಾನದ ಅಧ್ಯಯನ ಮಾಡಬೇಕು. ಯಾಕೆ ವಿಜ್ಞಾನದ ಅಧ್ಯಯನ ಮಾಡಬೇಕು? ಎಸ್ಟ್ರಾಲಜಿ ಆರ್ ಅಂದರೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ಅಥವಾ ಎಸ್ಟ್ರಾನಮಿ ಖಗೋಳಶಾಸ್ತ್ರ ಆಗಿರ್ಬೋದು, ಇವೆಲ್ಲವುಗಳ ಅಧ್ಯಯನಕ್ಕೆ ಈ ನ್ಯಾಚುರಲ್ ಹ್ಯಾಪನಿಂಗ್ಸ್ ಏನು ಮಾಡಿತು, ಒಂದು ರೀತಿಯಲ್ಲಿ ಪ್ರಚೋದನೆ ನೀಡಿದವು. ಅಲ್ಲಿಂದ ಈಚೆಗೆ ಮಾನವ ಏನಾದ, ವಿಜ್ಞಾನದ ಅಂದರೆ ಗ್ರಹಗಳ ಬದಲಾವಣೆ ಅಥವಾ ಗ್ರಹಗಳು ಪ್ಲ್ಯಾನೆಟ್ಸ್ ಹೇಗೆ ಋತುಗಳು ಬದಲಾವಣೆ ಆಗ್ತದೆ, ಗ್ರಹಗಳು ಹೇಗೆ ತಿರುಗ್ತದೆ, ಇವೆಲ್ಲವುಗಳ ಬಗ್ಗೆ ಅಧ್ಯಯನ ಮಾಡಲು ಪ್ರಾರಂಭಿಸ್ತಾನೆ. ಹೀಗೆ ಯಾವಾಗ ಇವುಗಳ ಬಗ್ಗೆ ಅಧ್ಯಯನ ಮಾಡಲು ಪ್ರಾರಂಭಿಸ್ತಾನೋ ಇದೆಲ್ಲವುಗಳು ಕೂಡ ಏನಾಯಿತು, ನಾಗರಿಕತೆಯ ಪ್ರಮುಖ ಲಕ್ಷಣಗಳಾಗತೊಡಗಿದವು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, we notice the rise and fall of civilization owing to the social, religious, political, economic, geophysical and environmental conditions. ಅಂದರೆ ನಾಗರಿಕತೆಗಳು ಸಾಮಾಜಿಕ, ರಾಜಕೀಯ, ಭೌಗೋಳಿಕ, ಆರ್ಥಿಕ ಮತ್ತು ಪರಿಸರ ಕಾರಣಗಳಿಂದಾಗಿ ಉನ್ನತಿಯಾದದ್ದು ಇದೆ, ಅವನತಿ ಹೊಂದಿದ್ದನ್ನು ಕೂಡ ಕಾಣ್ತೇವೆ. ಅಂದರೆ ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ನಾಗರಿಕತೆ ರಾಜಕೀಯ ಕಾರಣದಿರ್ಬೋದು, ಆರ್ಥಿಕ ಕಾರಣ ಅಂದರೆ ಆರ್ಥಿಕವಾಗಿ ಅಂತ ಹೇಳಿದರೆ ಈಗ ಬರಗಾಲ ಬರ್ಬೋದು. ಬರಗಾಲ ಬಂದಾಗ ಉಣ್ಣುವುದಕ್ಕೆ ಇಲ್ಲ, ಬೆಳೆ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ, ಮಳೆ ಬರ್ತಾ ಇಲ್ಲ, ಇಂಥದ್ದೆಲ್ಲ ಬಂದಾಗ ಬರಗಾಲ ಬಂದು ಆ ಬರಗಾಲದಿಂದ ಆರ್ಥಿಕವಾದ ಪರಿಸ್ಥಿತಿ ಉತ್ತಮವಾಗಿರದೆ ಒಂದು ನಾಗರಿಕತೆ ಏನಾಗಿರ್ಬೋದು, ಸಾವನ್ನು ಕಂಡಿರ್ಬೋದು ಅಥವಾ ಅವನತಿಯನ್ನು ಕಂಡಿರ್ಬೋದು. ಅಥವಾ ಭೌಗೋಳಿಕ ಕಾರಣದಿಂದ, ಅಂದರೆ ಭೌಗೋಳಿಕ ಕಾರಣ ಅಂತೇಳಿ ಏನು ಹೇಳ್ಬೋದು, ಪ್ರವಾಹ ಇರ್ಬೋದು, ಅಥವಾ ಈಗ ಬರಗಾಲ ಕೂಡ ಭೌಗೋಳಿಕ ಕಾರಣವೇ, ಅಥವಾ ಪ್ರವಾಹ ಇರ್ಬೋದು, ಅಥವಾ ಅರ್ಥಕ್ವೇಕ್ ಅಂದರೆ ಅಥವಾ ಭೂಕಂಪ ಇರ್ಬೋದು. ಮುಂತಾದ ಪರಿಸರ ಕಾರಣಗಳಿಂದಾಗಿ ಹಲವಾರು ನಾಗರಿಕತೆಗಳು ಉನ್ನತಿಯಾಗಿದೆ, ಅವನತಿ ಕೂಡ ಆಗಿದೆ. ಹೀಗೆ ಈ ಒಂದು ನಾಗರಿಕತೆಗಳು ಸಾಮಾಜಿಕ, ಆರ್ಥಿಕ, ಭೌಗೋಳಿಕ, ಪರಿಸರ ಕಾರಣಗಳಿಂದ ಅವನತಿ ಹೊಂದಿದ್ದನ್ನು ಕೂಡ ಕಾಣ್ತೇವೆ. ಇದು ಕೂಡ ನಾಗರಿಕತೆಯ ಪ್ರಮುಖ ಲಕ್ಷಣಗಳು. ಹೀಗೆ ಈ ನಾಗರಿಕತೆ ಎನ್ನುವುದು ಅಂದರೆ ನಾಗರಿಕನಾಗಿದ್ದ ಮನುಷ್ಯ ಹೇಗೆ ನಾಗರಿಕನಾಗುತ್ತಾ ಬಂದ, ಹೌ ಟು ಡೆವಲಪ್ ದ ಸಿವಿಲೈಸೇಷನ್ ಪರ್ಸನ್, ಹೇಗೆ ನಾಗರಿಕ ವ್ಯಕ್ತಿ ಆಗುತ್ತಾಳೆ, ಸಿವಿಲೈಸ್ಡ್ ಪರ್ಸನ್ ಹೇಗೆ ನಾಗರಿಕ ವ್ಯಕ್ತಿ ಆದ ಎಂಬುದರ ಬಗ್ಗೆ ತಿಳ್ಕೊಳ್ತಾ ಹೋದಂತೆ ಏನಾಗ್ತಾ ಹೋಗ್ತದೆ ಅಂದರೆ ಈ ನಾಗರಿಕತೆ ಬೆಳವಣಿಗೆ ಆಗುತ್ತಾ ಹೋದಂತೆ ಮನುಷ್ಯ ಏನು ಮಾಡ್ತಾನೆ, ಹಲವಾರು ವಸ್ತುಗಳ ಇದು ಲೋಹಗಳ ಶೋಧ ಆಗಿರ್ಬೋದು, ಅಥವಾ ಇನ್ನಿತರ ಜೀವನ ಶೈಲಿಯನ್ನು ಬದಲಾವಣೆ ಆಗಿರ್ಬೋದು, ಗುಡಿಸಲುಗಳನ್ನು ಕಟ್ಟುವುದಾಗಿರ್ಬೋದು, ಮನೆಗಳನ್ನು ಕಟ್ಟುವುದಾಗಿರ್ಬೋದು, ಹೀಗೆ ಈ ಎಲ್ಲ ಹಂತವಾಗಿ ಬೆಳವಣಿಗೆ ಆಗುತ್ತಾ ಹೋಯಿತು. ಇದೆಲ್ಲಗಳು ಈ ರೀತಿಯ ಬೆಳವಣಿಗೆ ದಿಸ್ ಡೆವಲಪ್ಮೆಂಟ್ ಅಂದರೆ ಹೀಗೆ ಈ ರೀತಿಯ ದಿಸ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಿವಿಲೈಸೇಷನ್ ಅಂದರೆ ಈ ಎಲ್ಲ ಬೆಳವಣಿಗೆಗಳು ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಎಂಬುದಾಗಿ ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಆಲ್ರೆಡಿ ಐ ಹೋಪ್ ಆಲ್ ಆಫ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್. ಅಂದರೆ ನೀವೆಲ್ಲರೂ ಇದನ್ನು ನಾನು ಹೇಳುವಂತಹ ಪ್ರತಿಯೊಂದು ವಿಷಯ ನಿಮಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಅಂದರೆ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಕನ್ನಡದಲ್ಲೂ ತಿಳಿಸಿದ್ದೇನೆ, ಅರ್ಥ ಆಗಿಲ್ಲ ಅಂತ ಹೇಳಿದರೆ ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ಕೇಳಿ. ಖಂಡಿತವಾಗ್ಲೂ ಒನ್ಸ್ ಅಗೇನ್ ಎಕ್ಸ್ಪ್ಲೇನ್ ಇಟ್, ಅಂದರೆ ಖಂಡಿತವಾಗ್ಲೂ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಥರ್ಡ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದೇನೆ, ಅದು ನೆಕ್ಸ್ಟ್ ಮಾಡ್ತೇನೆ, ಅದು ಇರಲಿ ಹಾಗೆಯೇ. ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಥರ್ಡ್ ಚಾಪ್ಟರ್, the ancient civilization. Next the Egyptian civilization, we will continue the next lesson, the Egyptian civilization in next session. Okay, thank you students.